ನಮಸ್ತೆ ವೀಕ್ಷಕರೇ, ಮಂಕನ ಪದಗಳ ಮತ್ತೊಂದು ವಿಡಿಯೋಗೆ ತಮಗೆ ಹಾರ್ದಿಕ ಸ್ವಾಗತ. ಸರ್ವೇ ಜನ ಸುಖಿನೋ ಭವಂತು. ದೇವರೆಲ್ಲರಿಗೂ ಆಯುರೇಶ್ವರಿ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಂತ ನನ್ನ ಮುಂದಿನ ಮಾತುಗಳನ್ನ ಪ್ರಾರಂಭಿಸ್ತೇನೆ. ಅದಕ್ಕೂ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್, ಪ್ಲೀಸ್ ವಿಸಿಟ್ ಮೈ ಚಾನಲ್ ಒನ್ಸ್. ಒಮ್ಮೆ ನನ್ನ ಚಾನಲಲ್ಲಿರೋ ವಿಡಿಯೋಸ್ನ ನೋಡಿ ಅದರಲ್ಲಿರೋ ಪಾಸಿಟಿವ್ ಮೆಸೇಜಸ್ನ ಹೆಚ್ಚು ಹೆಚ್ಚು ಜನಕ್ಕೆ ತಲುಪಿಸೋಂಗೆ ನನಗೆ ಸಹಾಯ ಮಾಡಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಟು ಡೂ ಮೋರ್ ಸಚ್ ವಿಡಿಯೋಸ್. ಸಬ್ಸ್ಕ್ರೈಬ್ ಮಾಡಿ, ಎನ್ಕರೇಜ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಓಕೆ, ಸ್ವಲ್ಪ ಸಮಯ ಮಾಡಿಕೊಂಡು ಫುಲ್ ವಿಡಿಯೋ ನೋಡಿ. ಯಾಕೆಂದರೆ ನನ್ನ ವಿಡಿಯೋ ಕಂಪ್ಲೀಟಾಗಿ ನೋಡಿದ್ರೆ ಮಾತ್ರ ಅದರಲ್ಲಿರೋ ಮೆಸೇಜು ನಿಮಗೆ ಅರ್ಥ ಆಗುತ್ತೆ. ಅರ್ಧ ನೋಡಿದ್ರೆ ಏನೂ ಅರ್ಥ ಆಗಲ್ಲ. ಸೊ ದಯವಿಟ್ಟು ಸಮಯ ಇದ್ದಾಗ ಸಮಯ ಮಾಡಿಕೊಂಡು ವಿಡಿಯೋ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೇನೆ. ಜೀವನಕ್ಕೆ ಹತ್ತಿರವಾಗಿರೋಂಥ ವಿಷಯದ ಬಗ್ಗೆ ಇವತ್ತು ಕೂಡ ಸ್ವಲ್ಪ ಮಾತಾಡ್ತೀನಿ, ನನಗೆ ಗೊತ್ತಿರೋ ಹಾಗೆ. ದಯವಿಟ್ಟು ಕೇಳಿ, ಇಷ್ಟ ಆದರೆ ವಿಡಿಯೋನ ಶೇರ್ ಮಾಡಿ. ಸಹವಾಸದಿಂದ ಸನ್ಯಾಸಿ ಕೆಟ್ಟ. ಗಾದೆ ಕೇಳಿರ್ತೀರಲ್ಲ. ನೀವು ಮೂಲತಃ ನೀವು ಒಳ್ಳೆಯವರು ಆಗಿರ್ತೀರ ಅನ್ಕೊಳ್ಳಿ. ಬೇಸಿಕಲಿ ಯು ಆರ್ ಎ ಹಾನೆಸ್ಟ್ ಪರ್ಸನ್, ಯು ಆರ್ ಎ ವೆರಿ ಗುಡ್ ಪರ್ಸನ್, ಯು ಹ್ಯಾವ್ ವೆರಿ ಗುಡ್ ಟ್ಯಾಲೆಂಟ್, ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್ಸ್ ಇರುತ್ತೆ, ಏನೋ ನಿಮ್ಮಲ್ಲಿ ಸ್ಪೆಷಾಲಿಟಿ ಇರುತ್ತೆ, ಆಯ್ತಾ? ಬಟ್ ಆ ಎಲ್ಲದಕ್ಕೂ ಒಂದು ಪ್ರಾಶಸ್ತ್ಯ ಅಂದ್ರೆ ಅದೆಲ್ಲದಕ್ಕೂ ಒಂದು ಮರ್ಯಾದೆ, ಗೌರವ ಸಿಗಬೇಕು ಅಂದ್ರೆ ನೀವು ಮಾಡೋ ಸಹವಾಸ, ನೀವು ಮಾಡೋ ಗೆಳೆತನ, ನೀವು ಯಾರ ಜೊತೆ ಇರ್ತೀರ, ನೀವು ಮಾಡೋ ಡಿಸಿಷನ್ಸ್, ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಏನಂತೀರಾ? ನಿಜನಾ ಸುಳ್ಳ? ಸಮಾಜದಲ್ಲಿ ಒಬ್ಬ ಮನುಷ್ಯನ ಇನ್ನೊಬ್ಬ ಮನುಷ್ಯ ಗುರ್ತಿಸೋದೆ ಅವನ ವ್ಯಕ್ತಿತ್ವದಿಂದ ಮೊದಲು, ಆಮೇಲೆ ಅವನ ಸುತ್ತಮುತ್ತ ಇರೋ ಜನರಿಂದ, ಮತ್ತೆ ಅವನ ಸಹವಾಸಗಳಿಂದ ಅಲ್ವಾ? ಈಗ ನಾವು ಯಾರನ್ನೇ ಒಬ್ರನ್ನ ಪರಿಚಯ ಮಾಡ್ಕೊತೀವಿ ಅನ್ಕೊಳ್ಳಿ. ಯಾರೋ ಒಬ್ರು ಹೊಸಬ್ರು ಬರ್ತಾರ, ಚೆನ್ನಾಗಿ ಮಾತಾಡ್ತೀರಾ, ಅವರು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ, ಹಿ ಇಸ್ ವೆರಿ ಡಿಸಿಪ್ಲಿನ್ಡ್, ಹಿ ಲುಕ್ಸ್ ಲೈಕ್ ಎ ಗುಡ್ ಪರ್ಸನ್. ನೋಡಿದ ತಕ್ಷಣ ಇಂಪ್ರೆಸ್ ಆಗೋ ಗುಣಗಳು ಇರ್ತವೆ. ಸ್ಲೋಲಿ ಅವನ ಪಕ್ಕ ಇನ್ನೊಬ್ಬ ಯಾರೋ ಬಂದ್ಬಿಟ್ಟು ಅವನ್ನ, ಮಗ ನಡಿ ದಮ್ ಮಾಡ್ಕೊಂಬರೋಣ, ಮಗ ಹೋಗೋಣ, ಅಥವಾ ಸ್ವಲ್ಪ ಹೋಗೋಣ ಅಂತ ಏನಾರು ನಿಮ್ಗೆ ಹೇಳದ, ನೀವು ಅವ್ನಿಗೆ ಹೇಳ್ತಾ ಇರೋದನ್ನ ನೀವು ಕೇಳಿಸ್ಕೊಂಡ್ರೆ ನೆಕ್ಸ್ಟ್ ಮೊಮೆಂಟ್ ನಿಮ್ಮ ಒಪಿನಿಯನ್ ಅವನ ಬಗ್ಗೆ ಇರೋದು ಚೇಂಜ್ ಆಗ್ಬಿಡು ಅಲ್ವಾ? ಆಲ್ದೋ he doesn't smoke, he doesn't drink, or he doesn't involve in any bad habits, ಬಟ್ ಸ್ಟಿಲ್ ಅವನ ಫ್ರೆಂಡ್ ಕರೆದಿದ್ದು ನೋಡಿದ್ವಿ, ನಿಮ್ಗೆ ಅನ್ಸುತ್ತೆ ಓಕೆ ಇವನ್ಗೂ ಅದೆಲ್ಲ ಇರ್ಬೋದು ಅಂತ ಮೈಂಡ್ಸಲ್ಲಿ ಒಂದೇ ಒಂದು ಯೋಚನೆ ಬಂದೇ ಬರುತ್ತೋ ಇಲ್ವೋ. ಸಹವಾಸ ದೋಷ ಅಂತೀವಲ್ಲ, ಸಹವಾಸ. ಯಾರೇ ಒಬ್ರನ್ನ ನಾವು ಯಾರನ್ನೇ ಆಗ್ಲಿ ನಾವು ಒಬ್ರನ್ನ ನಾವು ಫ್ರೆಂಡ್ ಮಾಡ್ಕೋಬೇಕಾದ್ರೆ ಅಥವಾ ಒಬ್ರು ಸಹವಾಸ ಮಾಡ್ಬೇಕಾದ್ರೆ ಸಂಪೂರ್ಣವಾಗಿ ಅವ್ರ ಬಗ್ಗೆ ತಿಳ್ಕೊಂಡು ನಮ್ಮ ಗುಣಗಳಿಗೆ ಅವ್ರ ಕ್ವಾಲಿಟೀಸ್ ಮ್ಯಾಚ್ ಆಗ್ತಾವ ಅನ್ನೋದನ್ನ ನಾವು ತಿಳ್ಬೇಕಾಗುತ್ತೆ. ನಾನು ಹೈ ಲೆವೆಲ್ ಅಲ್ಲಿ ಹೇಳ್ತಾ ಇದ್ದೀನಿ, ಇದು ತುಂಬಾ ಡೀಟೇಲ್ ಆಗಿ ಹೇಳೋದು, ಅದು ಟೀಚ್ ಮಾಡೋದು ಪ್ರೊಫೆಸರ್ಗಳು ಹೇಳಿರ್ತಾರೆ ನಿಮ್ಗೆ, ಅಥವಾ ಯಾವ್ದೋ ದೊಡ್ಡ ದೊಡ್ಡ ಬುಕ್ಸ್ಗಳು ಓದಿರ್ತೀರ ಏನೋ. ಬಟ್ ನಾನು ಕಾಮನ್ ಆಗಿ ಹೇಳೋದು ಇಷ್ಟೇ, ನಿಮ್ಮ ವ್ಯಕ್ತಿತ್ವನ ನೀವು ಇನ್ನು ನಿಮ್ಮ ಹೋಲಿಕೆ ಇರೋಂಥವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ, ಇಲ್ಲ ಅದಕ್ಕಿಂತ ಸ್ವಲ್ಪ ಹೈ ಇರೋ ಒಳ್ಳೆ ವ್ಯಕ್ತಿಗಳ ಸಹವಾಸ ಮಾಡಿ. ಸಜ್ಜನರ ಸಹವಾಸ ಹೆಜ್ಜೆನ ಸವಿದಂತೆ, ದುರ್ಜನರ ಸಹವಾಸ ಡ್ಯಾಶ್ 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 ಸರ್ವಜ್ಞ. ಆದಿ ಕಾಲದಿಂದಲೂ, ವೇದ ಪುರಾಣಗಳ ಕಾಲದಿಂದಲೂ ಹಿರಿಯರು ನಮಗೆ ಮಾರ್ಗದರ್ಶನ ನೀಡೋರು ಹೇಳುವಂತ ಒಂದು ಗೋಲ್ಡನ್ ಸ್ಟೇಟ್ಮೆಂಟ್. ಸಹವಾಸ ಮಾಡಿದರೆ ಸಜ್ಜನರ ಸಹವಾಸ ಮಾಡು, ಅದರಿಂದ ನಿನಗೂ ಒಳ್ಳೇದಾಗತ್ತೆ, ಸಮಾಜಕ್ಕೂ ಒಳ್ಳೇದಾಗತ್ತೆ ಅಲ್ವಾ? ದುರ್ಜನರ ಸಹವಾಸ ಮಾಡಿದ್ರೆ ಸ್ವತಃ ತಾನೂ ಕೆಡದಲ್ದೆ ತನ್ನ ಮನೆಯವ್ರನ್ನೂ ಕೆಡಿಸಿ ಸಮಾಜನೂ ಕೂಡ ಹಾಳು ಮಾಡೋ ಮಟ್ಟಕ್ಕೆ ಹೋಗ್ತಾರೆ. ಸಹವಾಸ ಮಾಡೋದಿದೆಯಲ್ಲ, ಇದು ಸ್ಟಾರ್ಟಿಂಗ್ ಅಲ್ಲೇ ನೀವು ಎಚ್ಚರಿಕೆಯಿಂದ ಇದ್ರೆ ಮಾತ್ರ ನಿಮ್ಗೆ ಒಳ್ಳೆಯವ್ರು ಯಾರು, ಕೆಟ್ಟವ್ರು ಯಾರು, ಒಳ್ಳೆ ಸಹವಾಸ ಯಾವುದು, ಕೆಟ್ಟ ಸಹವಾಸ ಯಾವುದು ಅನ್ನೋ ಅರಿವಾಗುತ್ತೆ. ಅಥವಾ ನೀವು ಒಂದು ಲೆವೆಲ್ ಹೋದ್ಮೇಲೆ ನಿಮ್ಗೆ ಕೆಟ್ಟದ್ದು ಅನ್ಸಿದ್ರೆ ಆ ಸಹವಾಸದಿಂದ ದೂರ ಹೋದಷ್ಟು ನಿಮ್ಗೆ ಒಳ್ಳೇದಾಗುತ್ತೆ.
ಹೌದಾ ಅಲ್ವಾ? ಗೊತ್ತಿದ್ದು ಕೂಡ ಸಹವಾಸ ಮಾಡಿದವ್ರು ಕೆಟ್ಟವರು ಅಂತ ಗೊತ್ತಿದ್ದು ಅದನ್ನೇ ಮುಂದುವರ್ಸ್ಕೊಂಡು ಹೋದ್ರೆ ನಿಮ್ಮಲ್ಲಿರೋ ಒಳ್ಳೆ ಅಂಶಗಳು ಕೂಡ ಹೊಟ್ಟೋಗುತ್ತೆ. ಜನ ನಿಮ್ಮನ್ನ ಗುರ್ತಿಸೋ ಲೆವೆಲ್ಲೇ ಬೇರೆ ಇದ್ಬಿಡುತ್ತೆ. ಕೆಲವು ಸಲ ಗೊತ್ತಿಲ್ದಿರ ಕೆಲವು ಸಹವಾಸ ಮಾಡ್ಬಿಟ್ಟಿರ್ತೀವಿ. ಅಂದ್ರೆ ಅವರು ನಿಮ್ಗೆ ಒಳ್ಳೆಯವ್ರ ತರ ಅವ್ರು ತೋರಿಸಿರ್ತಾರೆ, ನೀವು ಒಳ್ಳೆ ಅಂದ್ಕೊಂಡು ನೀವು ಅವ್ರ ಸಹವಾಸ ಮಾಡಿರ್ತೀರ. ಗ್ರಾಜುವಲಿ ನಿಮ್ಗೆ ಅವ್ರ ಬಗ್ಗೆ ಏನಾದ್ರು ಕೆಟ್ಟದ ಅನ್ಸಿದ್ರೆ, ಅಥವಾ ಅವ್ರ ಕ್ವಾಲಿಟೀಸ್ ನಿಮ್ಗೆ ಇಷ್ಟ ಆಗದೆ ಇದ್ರೆ, ಅಥವಾ ಅವನಲ್ಲಿ ಸ್ವಲ್ಪ ನೀವು ಅನ್ಕೊಂಡೇ ಇರೋ ರೀತಿಲಿ ಅವ್ನು ಬಿಹೇವ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ, ದಯವಿಟ್ಟು ವಿತೌಟ್ ಶೋಯಿಂಗ್ ಎನಿ ಮರ್ಸಿ ಆ ಸಹವಾಸ ಬಿಟ್ಬಿಡಿ. ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಆ ಸಹವಾಸದಿಂದ ನೀವು ದೂರ ಹೋದ್ರೆ ನಿಮ್ಗೂ ಒಳ್ಳೇದು, ನಿಮ್ಮಲ್ಲಿ ಸುತ್ತಮುತ್ತ ಇರೋ ಜನಗಳಿಗೂ ಒಳ್ಳೇದು. ಕೆಟ್ಟವನು ಅಂತ ಗೊತ್ತಿದ್ದು ಆ ಸಹವಾಸನ ನೀವು ಮುಂದುವರ್ಸಿದ್ರೆ ಹೆಚ್ಚು ಡ್ಯಾಮೇಜ್ ಆಗೋದು ನಿಮಗೆ. ಕಾಲೇಜ್ ಫ್ರೆಂಡ್ಸ್ ಇರ್ಬೋದು, ಕೊಲೀಗ್ಸ್ ಇರ್ಬೋದು, ನೈಬರ್ಸ್ ಇರ್ಬೋದು, ಯಾರೇ ಆಗ್ಲಿ, ನಾವು ಸುತ್ತಮುತ್ತ ನಮ್ಮ ಪರಿಸರದಲ್ಲಿರೋ ಜನರಲ್ಲಿ ನಾವು ಒಳ್ಳೆಯವರು ಸಹವಾಸ ಮಾಡಿದ್ರೆ ನಮಗೂ ಒಳ್ಳೆಯ ಹೆಸರು ಸಿಗುತ್ತೆ. ಅದರಿಂದ ನೀವು ವೃದ್ಧಿ ಆಗ್ತೀರಾ. ಯು ಕ್ಯಾನ್ ಹ್ಯಾವ್ ಎ ಹೋಪ್ ಆಫ್ ಡೆವಲಪ್ಮೆಂಟ್. ಅದೇ ಕೆಟ್ಟ ಸಹವಾಸ ಮಾಡಿದ್ರೆ ಮೇಲಿದ್ದ ಕೆಳಗೆ ಬೀಳ್ತೀರಾ. ನೀವು ಅವನು ನಿಮ್ಮನ್ನು ಹೇಳ್ಕೊಂಡು ಹೋಗ್ಬಿಡ್ತಾರ. ಕೆಟ್ಟ ಸಹವಾಸ ಮಾಡಿರ್ತೀರಲ್ಲ, ಅವರು ನಿಮ್ಮನ್ನ ಕೂಡ ಅವ್ರ ಜೊತೆ ಹೇಳ್ಕೊಂಡು ಹೋಗ್ತಾರೆ. ಒಬ್ಬ ಅದ್ಭುತ ವ್ಯಕ್ತಿ ಕರ್ಣ. ಇಂಡಿವಿಜುವಲ್ ಆಗಿ ನೋಡಿದ್ರೆ ಅವನ ಗುಣಗಳಾಗ್ಲಿ, ಅಥವಾ ಅವನಲ್ಲಿರೋ ಟ್ಯಾಲೆಂಟ್ ಆಗ್ಲಿ, ಅವನಲ್ಲಿರೋ ಶಕ್ತಿ ಆಗ್ಲಿ ಯಾರಿಗೇನು ಕಡಿಮೆ ಇರಲಿಲ್ಲ. ಅರ್ಜುನನಿಗಿನ್ನ ಬಲಶಾಲಿ ಅಲ್ವಾ? ಇದು ಕೃಷ್ಣನಿಗೂ ಗೊತ್ತಿರುತ್ತೆ, ಸರ್ವ ಜನ ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಕರ್ಣ ಹಿಸ್ಟ್ರಿಯಲ್ಲಿ ಅಥವಾ ಮಹಾಭಾರತದ ಕಥೆಯಲ್ಲಿ ಅಧರ್ಮದ ಸಹವಾಸ ಮಾಡಿದ್ಕೆ ಅವನಿಗೆ ಸಿಗಬೇಕಾದ ಸ್ಥಾನಮಾನ ಸಿಗಲಿಲ್ಲ. ಅಫ್ಕೋರ್ಸ್ ಸಿಂಪತಿಗೆ ಸಿಗುತ್ತೆ. ಪಾಪ ಅವನ ಆ ಸಹವಾಸ ಮಾಡಬಾರ್ದಿತ್ತು, ಅವನಷ್ಟು ಒಳ್ಳೆಯವನಿಲ್ಲ, ಅವನಷ್ಟು ದಾನ ಧರ್ಮ ಮಾಡೋರಿಲ್ಲ, ಅವನಿಗಿನ್ನ ಬಲಶಾಲಿ ಇಲ್ಲ, ಅವನಿಗಿನ್ನ ವಿದ್ಯೆ ಟ್ಯಾಲೆಂಟ್ ಇಲ್ಲ, ಅರ್ಜುನಂಗಿನ್ನ ಅವನು ಎಷ್ಟೋ ವಾಸಿ, ಅಹಂಕಾರ ಇಲ್ಲ ಅವನಿಗೆ, ಎಲ್ಲ ಓಕೆ ರೀ. ಬಟ್ ಅವನು ಮಾಡಿದ ಸಹವಾಸ ದುರ್ಯೋಧನನ ಜೊತೆ ನಿಂತ್ಕೊಂಡ. ಹಾಗಾಗಿ ದುರ್ಯೋಧನನ ಕ್ವಾಲಿಟೀಸ್ ಅವನಿಗೆ ಮೆತ್ಕೊಂತು ಅಂಡ್ ಅವನನ್ನ ಪಾತಾಳಕ್ಕೆ ಕೇಳ್ಕೊಂಡು ಹೋಗ್ಬಿಡ್ತು ಅಲ್ವಾ? ಎಷ್ಟು ಲಾಯಲ್ ಆಗಿದ್ದ ಅವನು, ನಿಯತ್ತಿನ ಫ್ರೆಂಡ್ ಆದ, ನಿಯತ್ತಾಗಿದ್ದ. ದುರ್ಯೋಧನ ಅವನಿಗೆ ಒಂದು ಸ್ಥಾನಮಾನ ಕೊಟ್ಟ ಅಂತ ಒಂದು ಋಣಕ್ಕೋಸ್ಕರ ಅವನು ಹೇಳಿದ ಕೆಲಸ ಎಲ್ಲ ಮಾಡ್ದ. ಅವನಿಗೆ ಅನಿಸ್ತೆ, ಕರ್ಣನಿಗೆ ಇಷ್ಟ ಇಲ್ಲದೆ ಇದ್ರು ಕೂಡ ತನ್ನ ಸ್ನೇಹಿತ ತನಗೆ ಇದು ಮಾಡ್ದ, ಒಳ್ಳೇದ್ ಮಾಡ್ದ ಅಂದ್ಬಿಟ್ಟು ಆ ಋಣಕ್ಕೋಸ್ಕರ ಅವನು ಅಧರ್ಮ ಕೆಲಸಗಳನ್ನ ಮಾಡ್ದ, ಅಧರ್ಮಕ್ಕೆ ಸಹಾಯ ಕೊಟ್ಟ. ಹಾಗಾಗಿ ಇವತ್ತಿಗೂ ಕೂಡ ಕರ್ಣನ್ನ ಗ್ರೇ ಶೇಡ್ ಅಲ್ಲೇ ಇಡ್ತೀವಿ. ನೀದರ್ ಗುಡ್ ನಾಟ್ ಬ್ಯಾಡ್, ಹಿ ಈಸ್ ಇನ್ ದ ಮಿಡಲ್. ಆ ಸಹವಾಸ ಮಾಡದೆ ಅವನು ಓಕೆ ಕೀಳ ಇದನ್ನ ಬಂದಿದ್ದೇನೆ ಅನ್ಕೊಂಡು ಅವನು ಇಂಡಿಪೆಂಡೆಂಟ್ ಆಗಿ ಇದ್ಬಿಟ್ಟಿದ್ರೆ ಅವನಷ್ಟು ಸರ್ವಶ್ರೇಷ್ಠ ದಾನಿ ಅಥವಾ ಸರ್ವಶ್ರೇಷ್ಠ ವ್ಯಕ್ತಿ ಅನ್ನೋದನ್ನ ಯಾರ ಕೈಲೂ ಕಸ್ಕೊಳಕ್ ಆಗ್ತಿರ್ಲಿಲ್ಲ. ಜಸ್ಟ್ ಥಿಂಕ್ ಆಫ್ ದಿಸ್ ಎಪಿಸೋಡ್. ಅಂಡ್ ಯಾವಾಗೂ ಅಷ್ಟೇ ಸಹವಾಸ ಮಾಡೋದು ಕೆಲವು ಸಲ ನಮ್ಗೆ ಗೊತ್ತಿರಲ್ಲ ವ್ಯಕ್ತಿಗಳು ಯಾವ ತರ ಇರ್ತಾರೆ ಅಂತ. ಬಟ್ ಒಂದು ಎಚ್ಚರಿಕೆ ಗಂಟೆ ಅಂತ ಸಿಗುತ್ತೆ ನಿಮ್ಗೆ, ಅಲರ್ಟ್ ಸಿಗುತ್ತೆ. ಓಕೆ, ಈ ವ್ಯಕ್ತಿ ಸರಿ ಇಲ್ಲ. ಸೂಕ್ಷ್ಮವಾಗಿ ನೀವು ಒಡನಾಟ ಇದ್ರೆ ಈಗ ಒಂದು ಫ್ರೆಂಡ್ಶಿಪ್ ಬೆಳೆಯುತ್ತೆ ಅನ್ಕೊಳ್ಳಿ, ಒಂದು ಸಂಬಂಧಗಳು ಬೆಳೆಯುತ್ತೆ ಅನ್ಕೊಳ್ಳಿ. ಅದರಲ್ಲಿ ಇನಿಷಿಯಲ್ ಫೇಸ್ ಅಲ್ಲಿ ಒಳ್ಳೆಯವರಾಗಿರ್ತಾರ. ಸ್ವಲ್ಪ ಕಾಲಕ್ರಮೇಣ ಕಳಿತಾ ನಿಮ್ಗೆ ಅರ್ಥವಾಗುತ್ತೆ, ಓಕೆ ಸಮಥಿಂಗ್ ಇಸ್ ನಾಟ್ ಗುಡ್, ಇವ್ರು ನಾವು ಅನ್ಕೊಂತಿರೋ ರೀತಿಲಿ ಇಲ್ಲ, ಇವ್ರ ಸಹವಾಸ ಮಾಡಿದ್ರೆ ನಮಗೆ ಒಳ್ಳೇದಾಗಲ್ಲ ಅನ್ನೋದು ಅರಿವಾಗುತ್ತೆ. ಅರಿವಾಗಿದ್ದ ಕೂಡಲೇ ನೀವು ದೂರ ಆದ್ರೆ ನೀವು ಒಂದು ದೊಡ್ಡ ಕಂಟಕದಿಂದ ಪಾರಾಗ್ತೀರ. ನಿಮ್ಗೆ ಎಷ್ಟೇ ಬುದ್ಧಿವಂತಿಕೆ ಇರ್ಬೋದು, ನೀವು ಎಷ್ಟೇ ಒಳ್ಳೆಯವರಾಗಿರ್ಬೋದು, ನೀವು ಎಷ್ಟೇ ಹಣವಂತರಾಗಿರ್ಬೋದು, ನೀವು ಎಷ್ಟೇ ಜನಗಳ ಸಪೋರ್ಟ್ ನಿಮ್ಗೆ ಇರ್ಬೋದು, ಬಟ್ ಸ್ಟಿಲ್
ಒಂದು ಕೆಟ್ಟ ಸಹವಾಸದಿಂದ ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಕಪ್ಪು ಚುಕ್ಕೆ ಬಂದೇ ಬರುತ್ತೆ. ಹಾಗಾಗಿ ತುಂಬಾ ಎಚ್ಚರದಿಂದ ನಿಮ್ಮ ಜೊತೆ ಇರೋ ಜನಗಳ ಜೊತೆ ಸಹವಾಸ ಬೆರೆಸಿ. ಫ್ರೆಂಡ್ಶಿಪ್ ಮಾಡ್ಕೋಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಮಾಡಿ. ಯಾಕಂದ್ರೆ ನೀವು ಯಾರನ್ನೋ ನಂಬಿ ಏನೋ ಕೆಲಸ ಮಾಡಕ್ ಹೋಗಿ ಅದು ಅದರಿಂದ ಕೆಟ್ಟದಾದ್ರೆ ನಿಮ್ಗೂ ಕೂಡ ಪಾಪ ಸುತ್ಕೊಳುತ್ತೆ. ನೀವು ಕೂಡ ಅದರಲ್ಲಿ ಗೊತ್ತಿಲ್ದಿರೋನೋ ಗೊತ್ತಿದ್ದೋ ಭಾಗ್ಯ ಆಗಿರ್ತೀರ. ಅರ್ಥ ಆಯ್ತಾ? ಸೊ ಅದಕ್ಕೆ ಹೇಳಿದ್ದು ವೀಕ್ಷಕರೇ, ಈ ಸಹವಾಸ ಅನ್ನೋದಿದೆಯಲ್ಲ, ಇದನ್ನ ಯಾವಾಗೂ ಅಷ್ಟೇ ಯೋಚನೆ ಮಾಡಿ, ತುಂಬಾ ಯೋಚನೆ ಮಾಡಿ, ನಿಧಾನವಾಗಿ ಒಂದು ಡಿಸಿಷನ್ಗೆ ಬನ್ನಿ. ನಿಮ್ಮ ಗುಣಗಳಿಗೆ ಮ್ಯಾಚ್ ಆಗುವಂತ ಜನಗಳ ಜೊತೆ ನೀವಿದಿ. ಒಳ್ಳೆ ಜನಗಳ ಹತ್ರ ಸೇರಿ. ನೀವು ಒಳ್ಳೆಯವರಾಗಿದ್ರು ಕೂಡ ಒಳ್ಳೆಯವ್ರ ಜೊತೆ ಸೇರಿ. ಹೂವಿನ ಜೊತೆ ನಾರು ಕೂಡ ಸ್ವರ್ಗಕ್ಕೆ ಹೋಗುತ್ತಂತೆ. ಹೂವಿಗೆ ಒಳ್ಳೆ ಕ್ವಾಲಿಟೀಸ್ ಇರುತ್ತೆ ದೇವ್ರ ಹತ್ರ ಹೋಗೋದಿಕ್ಕೆ, ಬಟ್ ನಾರಿಗಿರಲ್ಲ. ಹೂವಿನ ಜೊತೆ ಹಾರಕ್ಕೆ ನಾವು ನಾರು ಬೆಳೆಸ್ತೀವಲ್ಲ, ಆ ತರ ಬೆರೆತ್ಕೊಂಡ್ರೆ ನೀವು ಕೂಡ ನಾರ್ ತರ ದೇವ್ರ ಹತ್ರ ಹೋಗ್ತೀರ. ಅರ್ಥ ಆಯ್ತಾ? ಸೊ ದಯವಿಟ್ಟು ನನ್ನ ಈ ವಿಡಿಯೋದಲ್ಲಿರೋ ಮೆಸೇಜ್ನ ತುಂಬಾ ಜನಕ್ಕೆ ತಲುಪಿಸೋದಕ್ಕೆ ಹೆಲ್ಪ್ ಮಾಡಿ ಪ್ಲೀಸ್. ಇಷ್ಟ ಆದರೆ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಇವತ್ತಿಗೆ ನನ್ನ ಮಾತುಗಳನ್ನ ಮುಗಿಸ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.